ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಡ್ ಬಂದ್ಬಿಡೋಣ ಒಂದ್ಸಲಿ. ನೋಡಿ ನೋಡಿ ನಿಫ್ಟಿ 50 ನಿನ್ನೆ 58 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 15 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 123 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡೋದು. ಸೊ ಸೆನ್ಸೆಕ್ಸ್ ನಿಫ್ಟಿ 50 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್ ಟು ಬೆರಿಶ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಪಾಸಿಟಿವ್ ಆಗಿ ಚೇಂಜ್ ಆಗಿದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕ್ರಿಯೇಟ್ ಆಗ್ತಾ ಇದೆ ಅಂತ ನಮ್ಮ ಕೈಯಲ್ಲಿ. ಸೊ ನಿನ್ನೆ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಪಾಸಿಟಿವ್ 8.96% ಚೇಂಜ್ ಆಗಿದೆ. ಸಿ, ಫಿಯರ್ ಕ್ರಿಯೇಟ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಅಂದ್ರೆ ಒಂದು ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇದೆಯಾ, ಕೊನೆಯಲ್ಲಿ ನೋಡೋಣ. ನಂತರದಲ್ಲಿ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ನೀವು ಅಬ್ಸರ್ವ್ ಮಾಡಿ. ಪ್ರೀ ಕೋವಿಡ್ ಲೆವೆಲ್ 6200 ಪ್ರೈಸ್ ಗಿಂತ ಕೆಳಗಡೆ ರನ್ ಆಗ್ತಾ ಇದೆ. ಕರೆಕ್ಟಾ? ಸೊ ಡೇಟಾ ಇಸ್ ಬುಲಿಶ್. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡಿದ್ರೆ, ನೋಡಿ ನಿಫ್ಟಿ 50 ನಿನ್ನೆ ಒಂದು ಫ್ಲಾಟ್ ಓಪನ್ ಆಯ್ತು. ನಂತರದಲ್ಲಿ ಒಂದು ರಿಕವರಿನ ಕನ್ಸಾಲಿಡೇಟ್ ಮಾಡಿ ಒಂದು ರಿಕವರಿ ಚಾನ್ಸಸ್ ನ ಕ್ರಿಯೇಟ್ ಮಾಡ್ತು. ಸೊ 25,200 ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಡೇಟಾ ನಮಗೆ ಒಂದು ಬುಲ್ಲಿಶ್ ನ ಸಜೆಸ್ಟ್ ಮಾಡ್ತಾ ಇದೆ, ಅಥವಾ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ ಕೂಡ ಇದೆಯಾ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ ನಾನು ಅದನ್ನ ಡೀಟೇಲ್ ಆಗಿ. ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ಪಾಸಿಟಿವ್ ಅಲ್ಲಿ ಕ್ಯಾಪ್ ಫಿಲ್ ಆಗಿರೋ ಕ್ಯಾಂಡಲ್ ನ ನೋಡ್ಬೋದು. ನಾವು ಎಲ್ಲರೂ ಹೇಳ್ತಾ ಇದ್ರು ಡೊನಾಲ್ಡ್ ಟ್ರಂಪ್ ಒಂದು ಟಾರಿಫ್ ಇಂಪೋಸ್ ಮಾಡಿದ್ದಾದ್ಮೇಲೆ ಸೊ ಒಂದು ಹ್ಯೂಜ್ ಕ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು. ಬಟ್ ಇಂಡಿಯನ್ ಮಾರ್ಕೆಟ್ ಇಸ್ ಲೈಕ್ ರಿಕವರ್ಡ್ ಕಂಪ್ಲೀಟ್ಲಿ. ನಿನ್ನೆ ಬೆಳಿಗ್ಗೆನೆ ಏನು ನಮಗೇನು ಸಂಬಂಧನೇ ಇಲ್ಲ ಅನ್ನೋ ತರ ಬಿಹೇವ್ ಮಾಡಿದ್ದು ಆಶ್ಚರ್ಯ, ಆಯ್ತಾ, ಅಥವಾ ಸ್ಟ್ರೆಂತ್ ಅಂತ ಹೇಳ್ಬೋದು. ದಟ್ ಈಸ್ ದ ಸ್ಟ್ರೆಂತ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ನಂತರದಲ್ಲಿ ಸೆಕ್ಟರ್ ವೈಸ್ ನೋಡೋಣ. ನೋಡಿ ನಿಫ್ಟಿ 80 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ನಿಫ್ಟಿ ಆಟೋ ಸೆಕ್ಟರ್ ನೆಗೆಟಿವ್ ಮತ್ತು ನಿಫ್ಟಿ ಮೆಟಲ್ ಸೆಕ್ಟರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಹಲವು ಸೆಕ್ಟರ್ ಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ಡೇಟಾ ನಮಗೆ ಬೇರಿಶ್. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1116 ಕಂಪನಿಗಳು ಪಾಸಿಟಿವ್ ಆಗಿದೆ, 1971 ಕಂಪನಿಗಳು ನೆಗೆಟಿವ್ ಆಗಿದೆ. ಸೊ ಡೇಟಾ ನಮಗೆ ಬೇರಿಶ್. ನಿಫ್ಟಿ 50 18 ಕಂಪನಿಗಳು ಪಾಸಿಟಿವ್ ಆಗಿದೆ, 32 ಕಂಪನಿಗಳು ನೆಗೆಟಿವ್ ಆಗಿದೆ, ಡೇಟಾ ಬೇರಿಶ್. ನಿಫ್ಟಿ ಬ್ಯಾಂಕ್ 8 ಕಂಪನಿಗಳು ಪಾಸಿಟಿವ್, 4 ಬ್ಯಾಂಕುಗಳು ನೆಗೆಟಿವ್. ಸೊ ಡೇಟಾ ನಮಗೆ ಬುಲ್ಲಿಶ್ ನ ಸಜೆಸ್ಟ್ ಮಾಡ್ತಾ ಇದೆ. ಸೊ ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಆಗಿದೆ, ನಿಫ್ಟಿ 50 ನೆಗೆಟಿವ್ ಆಗಿರೋದನ್ನ ನೋಡಬಹುದು. ಇನ್ನು ಆಪ್ಷನ್ ಚೈನಿಗೆ ಬರೋದಾದ್ರೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಇವತ್ತಿನ ಎಕ್ಸ್ಪೈರಿ. ಇವತ್ತು ಎಕ್ಸ್ಪೈರಿ ನಾಲ್ಕೈಲಿ 14 ಅಕ್ಟೋಬರ್ 2025 ನಿಫ್ಟಿ 50 ವೀಕ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಇನ್ ದ ಮನಿ ಕಾಲ್ ಆಪ್ಷನ್ಸ್ ಎಲ್ಲ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ ಎಲ್ಲ ಆಗಿದೆ. ಸೊ ಡೇಟಾ ನಮಗೆ ಏನು ಕಾಲ್ ಸೆಲ್ಲರ್ಸ್ ಇದಾರೆ ಅಂದ್ರೆ ಬೇರಿಶ್ ಡೇಟಾ. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಅಲ್ಲಿ 25,100 ಕೆಳಗಡೆ ಬೈ ಆಗಿರೋದನ್ನ ನೋಡ್ಬೋದು. ಸೊ ಇನ್ನು ಡೀಪ್ ಔಟ್ ಆಫ್ ದ ಮನಿ ಸೆಲ್ ಆಗಿದೆ. ಸೊ ಡೇಟಾ ನಮಗೆ ಬೇರಿಶ್ ನ ತೋರಿಸ್ತಾ ಇದೆ. ಪಿಸಿಆರ್ ರೇಷಿಯೋ 1.02 ಇದೆ. ಸೊ ಡೇಟಾ ಇಸ್ ನ್ಯೂಟ್ರಲ್. ಪಿಸಿಆರ್ ರೇಷಿಯೋ ನಮಗೆ ನ್ಯೂಟ್ರಲ್ ತೋರಿಸ್ತಾ ಇದೆ. ಇನ್ನು ಹೆಚ್ಚು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಥವಾ ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸಸ್ ನ ನಾವು ಅಬ್ಸರ್ವ್ ಮಾಡೋದಾದ್ರೆ, ನೋಡಿ ನಿನ್ನೆ ಆಪ್ಷನ್ ಚೈನ್ ಅಲ್ಲಿ ಏನಿತ್ತು, ಬುಲ್ಲಿಶ್ ಡೇಟಾ ಇತ್ತು, ಕರೆಕ್ಟ್ ಅಲ್ವಾ? ಸೊ ಎಲ್ಲರೂ ಕಾಲ್ ಬಯರ್ಸ್ ಇದ್ರು, ಪುಟ್ ಸೆಲ್ಲರ್ಸ್ ಇದ್ರು. ಸೊ ಎಲ್ಲರೂ ಏನ್ ಮಾಡ್ತಾರೆ, ಸೊ ಯಾವಾಗ ಡೇಟಾ ಕನ್ಸಾಲಿಡೇಟ್ ಆಯ್ತು, ಇಲ್ಲ ಅಂದ್ರೆ ಒಂದು ಪಿಸಿಆರ್ ರೇಷಿಯೋ ಯಾವಾಗ 1.4 ಆ ರೇಂಜಿಗೆ ಹೋಯ್ತು, ಸೊ ಒಂದು ಪ್ರಾಫಿಟ್ ಬುಕಿಂಗ್, ಮಾರ್ಜಿನಲ್ ಪ್ರಾಫಿಟ್ ಬುಕಿಂಗ್ ಆಗೋ ಚಾನ್ಸಸ್ ಇದೆ ಅಂದಾಗ, ಸೊ ಎಲ್ಲರೂ ಏನ್ ಮಾಡ್ತಾರೆ, ಪುಟ್ ಸೆಲ್ ಮಾಡೋದನ್ನ ಪುಟ್ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಎಲ್ಲ ಮೈನಸ್ ಆಗಿ ಚೇಂಜಸ್ ಆಗಿರೋದು, ಕರೆಕ್ಟ್ ಅಲ್ವಾ? ಸೊ ಮೈನಸ್ ಆಗಿ ಚೇಂಜಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿದ್ರೆ ನೋಡಿ 25,100 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. 25,100 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗುತ್ತೆ. 25,300 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಓಐ ಚೇಂಜ್ ಇನ್ ಓಐ 89,000 ಆರ್ಡರ್ಸ್ 25,300 ಆಡ್ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ಡೇಟಾ ನಮಗೆ ಇದು ರೆಸಿಸ್ಟೆನ್ಸ್ ಆಗುತ್ತೆ. 25,100 ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನಂತರದಲ್ಲಿ FIDA ಆಕ್ಟಿವಿಟಿ ಬರೋಣ. ನೋಡಿ FIS ನಿನ್ನೆ 240 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ, ಆದರೆ 8,000 ಕೋಟಿಯಷ್ಟು ಬೈ ಮಾಡಿರೋ ನೆಟ್ ನ್ಯಾಪ್ಕೈಯಲ್ಲಿ. 240 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ನ್ಯಾಪ್ಕೈಯಲ್ಲಿ. 2,333 ಕೋಟಿಯಷ್ಟು DIS ಬೈ ಮಾಡಿದ್ದಾರೆ. ಸೊ ನೆಟ್ ಓವರ್ ಆಲ್ ಅಂತ ಹೇಳೋದಾದ್ರೆ 2,100 ಕೋಟಿಯಷ್ಟು ನೆಟ್ ಬೈ ಆಗಿದೆ. F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಕೂಡ ಸೆಲ್ ಮಾಡಿದ್ದಾರೆ. ಸೊ ಇದೊಂದು ಟೆಂಪರರಿ ಬೇರಿಶ್ ರ್ಯಾಲಿನ ಕೊಡ್ಬೋದು ಅಂತ ಅನ್ಬಿಟ್ಟು ಪ್ರೆಡಿಕ್ಟ್ ಮಾಡಬಹುದು. ಆಗ್ತಾ ಇದೆಯಾ? FIS ಟ್ವಿಟಿ ನೋಡಿದ್ರೆ ನಮಗೊಂದು ಟೆಂಪರರಿ ಬೇರಿಶ್ ರ್ಯಾಲಿ ಬರುತ್ತೆ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ನೋಡ್ಬಿಡೋಣ ಹೇಗೆ ಏನಿರುತ್ತೆ. US 30, US 500 ಮತ್ತು US ಟೆಕ್ 100 ಇವೆಲ್ಲ ಗ್ಲೋಬಲ್
ಫ್ಯೂಚರ್ಸ್ ಅಥವಾ US ಫ್ಯೂಚರ್ಸ್ ಅಲ್ವಾ. ಸೊ US ಫ್ಯೂಚರ್ಸ್ ಹೇಗೆ ರನ್ ಆಗ್ತಾ ಇದೆ ನೋಡಿ, US 30 ಪಾಸಿಟಿವ್, US 500 ಪಾಸಿಟಿವ್ ಮತ್ತು US Tech 100 ಪಾಸಿಟಿವ್ ಆಗಿರೋದನ್ನ ನೀವು ನೋಡಬಹುದು. ಸೊ ಡೇಟಾ ನಮಗೆ ಬುಲಿಶ್ ನ ತೋರಿಸ್ತಾ ಇದೆ. ಡೋ ಜೋನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ನಿನ್ನೆ. ಕ್ಯಾಶ್ ಮಾರ್ಕೆಟ್, ಅಮೆರಿಕನ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಡೋ ಜೋನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. S&P 500 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಾಸ್ಡಾಕ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ದಟ್ ಇಸ್ ಸೂಪರ್. ಇನ್ನು ಯುರೋಪಿಯನ್ ಮಾರ್ಕೆಟ್ ಕೂಡ DAX, FTSE 100 ಮತ್ತು CAC 40 ಮೂರು ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಯುರೋಪಿಯನ್ ಕ್ಯಾಶ್ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಗುಡ್. ನಿಕಾಯ್, ಇವಾಗ ಏಷ್ಯನ್ ಮಾರ್ಕೆಟ್ ನೋಡೋಣ. ನಿಕಾಯ್ ಈಗ ಆಲ್ರೆಡಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಒಂದು ಗ್ಯಾಪ್ ಡೌನ್ ಆಗಿ ರಿಕವರಿ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಿ. ನಿಕಾಯ್ 225 ಚಾರ್ಟ್ ನ ನೋಡಿ, ನಿಕಾಯ್ 225 ಚಾರ್ಟ್ ನ ನೋಡಿ. ಸೊ ನಿನ್ನೆ ರಜಾ ಇತ್ತು ನಿಕಾಯ್. ಸೊ 3 ದಿವಸದ ಕಂಟಿನ್ಯೂಸ್ ರಜಾ ಆಗಿದ ಆಮೇಲೆ ಇವತ್ತು ಒಂದು ಗ್ಯಾಪ್ ಡೌನ್ ಆಗಿ ಓಪನ್ ಆಗಿ ರಿಕವರಿ ಆಗ್ತಾ ಇದೆ. ನಂತರದ ಹ್ಯಾಂಗ್ ನೋಡಿ, ಹ್ಯಾಂಗ್ ನಿಮಗೆ ಒಂದು ಪಾಸಿಟಿವ್ ಓಪನಿಂಗ್ ಕೊಡ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ರು ಚೈನಾ ಮೇಲೆ ಹಿಂಗ್ ಟಾರಿಫ್ ಇಂಪೋಸ್ ಮಾಡಿದ ಮೇಲೆ ಚೈನಾ ಮಾರ್ಕೆಟ್ಗೆ ಏನಾದ್ರು ಒಂದು ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಿಗ್ ಇಂಪ್ಯಾಕ್ಟ್ ಅನ್ನೋದಕ್ಕಿಂತ ಹೌ ಸ್ಟ್ರಾಂಗ್ ಏಷ್ಯನ್ ಮಾರ್ಕೆಟ್ಸ್ ಆರ್ ಬಿಹೇವಿಂಗ್, ಹೌ ಸ್ಟ್ರಾಂಗ್ ಇಂಡಿಯನ್ ಮಾರ್ಕೆಟ್ ಇಸ್ ಬಿಹೇವಿಂಗ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಂತರದಲ್ಲಿ ಕಾಸ್ಪಿ ಕೂಡ ಪಾಸಿಟಿವ್ಲಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಏಷ್ಯನ್ ಮಾರ್ಕೆಟ್ ಒಂದು ನೆಗೆಟಿವ್ ಇಂದ ಪಾಸಿಟಿವ್ ರಿಕವರಿ ಆಗ್ತಾ ಇದೆ. ಹ್ಯಾಂಗ್ಸೆಂಗ್ ಪಾಸಿಟಿವ್ ತೋರಿಸ್ತಾ ಇದೆ, ಕಾಸ್ಪಿ ಪಾಸಿಟಿವ್ ತೋರಿಸ್ತಾ ಇದೆ, ನಿಕಾಯ್ ರಿಕವರಿ ಆಗ್ತಾ ಇದೆ ಗ್ಯಾಪ್ ಡೌನ್ ಆಗಿ. ಸೊ ದಿಸ್ ಇಸ್ ವೆರಿ ಗುಡ್ ಬುಲ್ಲಿಶ್ ಡೇಟಾ. ನಂತರದಲ್ಲಿ ADRs, ವಿಪ್ರೋ ADR ಪಾಸಿಟಿವ್ ಆಗಿದೆ, ಇನ್ಫೋಸಿಸ್ ADR ಪಾಸಿಟಿವ್, HDFC ಬ್ಯಾಂಕ್ ಪಾಸಿಟಿವ್, ICICI ಬ್ಯಾಂಕ್ ಪಾಸಿಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ ಪಾಸಿಟಿವ್ ಆಗಿದೆ. ಸೊ ಡೇಟಾ ಇಸ್ ಬುಲ್ಲಿಶ್. ಈಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮತ್ತು ಇವತ್ತಿನ ಇಂಟ್ರಾಡೇ ಹೇಗಿರ್ಬೇಕು ನಮ್ಮ ಐಡಿಯಾಸ್ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡ್ಕೊಂಡ್ಬಿಡೋಣ. ನೋಡಿ, ನಿಫ್ಟಿ 50 ನಮಗೆ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಎರಡನ್ನು ಕಂಪೇರ್ ಮಾಡಿ ನೋಡಿ. ಅದರ್ ಇಂಡಿಸಸ್ಗೆ ಡಿರೈವೇಟಿವ್ ಸೆಗ್ಮೆಂಟ್ ನ ಕಂಪೇರ್ ನೋಡೋದಾದ್ರೆ, ಸೊ ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ ಡಿಮ್ಯಾಂಡ್ ಇದೆ. ಸೊ ಡೇಟಾ ಇಸ್ ಬುಲ್ಲಿಶ್. ಬ್ಯಾಂಕ್ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಅಲ್ಲೂ ಕೂಡ ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ ಡಿಮ್ಯಾಂಡ್ ಇದೆ. ಸೊ ಡೇಟಾ ಇಸ್ ಬುಲ್ಲಿಶ್. ಗಿಫ್ಟ್ ನಿಫ್ಟಿನ ಇವಾಗ ಅಬ್ಸರ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಗಿಫ್ಟ್ ನಿಫ್ಟಿ ಎಲ್ಲಿದೆ? ಗಿಫ್ಟ್ ನಿಫ್ಟಿ ನಿಮಗೆ 25,311. ಸೊ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ ಇಟ್ ಇಸ್ ನ್ಯೂಟ್ರಲ್. ಸೊ ಇವತ್ತು ಒಂದು ಫ್ಲಾಟ್ ಓಪನ್ ಆಗುತ್ತೆ ಅಂತ ಗೊತ್ತಾಗುತ್ತಲ್ವಾ. ಸೊ ಈ ಫ್ಲಾಟ್ ಓಪನಿಂಗ್ ಐಡಿಯಾ ಜೊತೆಗೆ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 25,267 ಇವತ್ತಿನ ಮೊದಲನೇ ರೆಸಿಸ್ಟೆನ್ಸ್, 25,331 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಮತ್ತು 25,431 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸಪೋರ್ಟ್ ಸೈಡ್ ಬರೋದಾದ್ರೆ 25,152 ನಮ್ಮ ಮೊದಲನೇ ಸಪೋರ್ಟ್, 25,025 ಎರಡನೇ ಸಪೋರ್ಟ್ ಮತ್ತು 24,881 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗುತ್ತೆ. ಸೊ ದೂರ ತುಂಬಾ ದೂರ ಇರೋದ್ರಿಂದ ಮಲ್ಟಿಪಲ್ಸ್ ಆಫ್ 100 ಕೂಡ ನಿಮಗೆ ಸಪೋರ್ಟ್ ಝೋನ್ ಆಗಿ, ರೆಸಿಸ್ಟೆನ್ಸ್ ಝೋನ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇವತ್ತಿನ RSI ಸ್ಟಾಕ್ಯಾಸ್ಟಿಕ್ ನೋಡೋದಾದ್ರೆ, ಸೊ ಎಲ್ಲಿದೆ ಮಾರ್ಕೆಟ್? ಓವರ್ ಬಾಟ್ ಝೋನಿಗೆ ಬಂದಿದೆ. ಓವರ್ ಬಾಟ್ ಝೋನಿಗೆ ಬಂದಿದೆ. ಇಲ್ಲಿಂದ ಒಂದು ರಿಕವರಿ ಬರುತ್ತಾ, ಅಂದ್ರೆ ಒಂದು ಪಾಸಿಬಿಲಿಟಿ ಪ್ರಾಫಿಟ್ ಬುಕಿಂಗ್ ಬರುತ್ತಾ? ಬರ್ಬೋದು. ಇದು ಇಂಪಾರ್ಟೆಂಟ್. ಇನ್ವೆಸ್ಟರ್ಸ್ ನಿಮ್ಮ ಹತ್ತಿರ ಪ್ರಾಫಿಟ್ಸ್ ನ ಚೆಕ್ ಮಾಡಿ. ಪ್ರಾಫಿಟ್ಸ್ ಏನಾದ್ರೂ ಚೆನ್ನಾಗಿದ್ರೆ, ನಿಮ್ಮ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ಸ್ ಬಂದಿದೆ ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಬುಕಿಂಗ್ ಯುವರ್ ಪ್ರಾಫಿಟ್ಸ್ ಅಂತ ಸಜೆಸ್ಟ್ ಮಾಡಬಹುದು. ಸೊ ಯಾಕಂದ್ರೆ ಇಲ್ಲಿಂದ ಒಂದು ಮೈಲ್ಡ್ ರಿಕವರಿ ಬರುತ್ತೆ, ಅಂದ್ರೆ ಪ್ರಾಫಿಟ್ ಬುಕಿಂಗ್ ಒಂದು ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ, ಪ್ರೈಸ್ ಕರೆಕ್ಷನ್. ಸೊ ಹಾಗಾಗಿ ಒಂದು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೆ ಸಮಯ. ಇನ್ನು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಏನಿರ್ಬೇಕು? ನಿಮಗೆ FIDI ಆಕ್ಟಿವಿಟಿ ನೋಡಿದಾಗ ನಿಮ್ಗೊಂದು ಬೇರಿಶ್ ಡೇಟಾ ಸಜೆಸ್ಟ್ ಆಗ್ತಾ ಇತ್ತು, ಕರೆಕ್ಟಾ? FIDI ಆಕ್ಟಿವಿಟಿಯಿಂದ ಒಂದು ಬೇರಿಶ್ ಡೇಟಾ ಸಜೆಸ್ಟ್ ಆಗ್ತಾ ಇತ್ತು. ಸೊ ಒಂದು ಸೆಲ್ ಆಫ್ ಬರ್ಬೋದು ಬಿಗಿನಿಂಗ್ ಅಲ್ಲಿ, ಒಂದು ಸೆಲ್ ಆಫ್ ಬಂದ್ಬಿಟ್ಟು ಆಮೇಲೆ ಒಂದು ವಿ ಶೇಪ್ ರಿಕವರಿ ಬರೋ ಮಾರ್ಕೆಟ್ ಅಲ್ಲಿ ಚಾನ್ಸಸ್ ಇದೆ. ಸೊ ಇವತ್ತು ಎಕ್ಸ್ಪೈರಿ ಇದೆ ನಮ್ಮ ಕೈಲಿ, ವೀಕ್ಲಿ ಎಕ್ಸ್ಪೈರಿ ಇದೆ. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಒಂದು ವೆಲಟಾಲಿಟಿ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಿಗಿನಿಂಗ್ ಅಲ್ಲಿ ಒಂದು ಸೆಲ್ ಆಫ್ ಬರ್ಬೋದು. ನಂತರದಲ್ಲಿ ಆ ಪಾಸಿಟಿವ್ ರಿಕವರಿ ಅನ್ನೋದಿದೆ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ಫಸ್ಟ್ 15 ಮಿನಿಟ್ಸ್ ಹೈ ಬ್ರೇಕ್ ಆಯ್ತು ಅನ್ಕೊಳ್ಳಿ, ದೆನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಹಿಡಿಯೋರು ಯಾರು ಇರಲ್ಲ. R2 ಈಸ್ ದ ಲಕ್ಷ್ಮಣ ರೇಖೆ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೋಬಹುದು. R2 ನ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆದರೆ 25,100, ನಾನು ಆಪ್ಷನ್ ಚೇನ್ ಅಲ್ಲಿ ತೋರಿಸ್ತಾ ಇದ್ದೇನೆ ನಿಮ್ಗೆ. 25,100 ಹೇಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು, ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಎರಡು ಲಕ್ಷ್ಮಣ ರೇಖೆಗಳು ಬಂದರೆ 25,330 ಅದು R2 ಮತ್ತು 25,100 ಸಪೋರ್ಟ್ ಸೈಡ್ ಬಂದರೆ, ಇವೆರಡು ಝೋನ್ ನ ತುಂಬಾ ಇಂಪಾರ್ಟೆಂಟ್ ಆಗಿ ಹ್ಯಾಂಡಲ್ ಮಾಡ್ಕೋಬೇಕು. ಏನಾದ್ರು ಫಸ್ಟ್ 15 ಮಿನಿಟ್ಸ್, ಫಸ್ಟ್ 1 ಅವರ್ ಅಲ್ಲಿ ಫಸ್ಟ್ 15 ಮಿನಿಟ್ಸ್ ಹೈ ಮತ್ತು ಲೋ ಬ್ರೇಕ್ ಆಗಿಲ್ಲ ಅಂದ್ರೆ ಇವತ್ತು ಒಂದು ಬೋರಿಂಗ್ ರೇಂಜ್ ಬೌಂಡ್ ಮಾರ್ಕೆಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.